ಗೋವಾ ಅಂದ್ರೆ ಸಾಕು ಯುವಕರಿಂದ ಹಿಡಿದು ಹಣ್ ಮುದುಕರು ಇಷ್ಟಪಡೋ ಜಾಗ. ಟ್ರಿಪ್ ಅಂದಾಗ ಫಸ್ಟ್ ನೆನಪಾಗೋದೇ ಗೋವಾ. ನೀವೇನಾದ್ರೂ ಗೋವಾ ಟ್ರಿಪ್ಗೆ ಹೋಗೋ ಪ್ಲಾನ್ ಮಾಡ್ತಿದ್ರೆ ಈ ಸುದ್ದಿ ಗಮನಿಸಿ. ಗೋವಾ ಟ್ರಿಪ್ಗೆ ಬರೀ ಇಂಡಿಯನ್ಸ್ ಮಾತ್ರವಲ್ಲ, ಫಾರಿನರ್ಸ್ ಕೂಡ ಬರ್ತಾರೆ. ಕೆಲವರಿಗೆ ಫಾರಿನರ್ಸ್ ಜೊತೆ ಸೆಲ್ಫಿ ಫೋಟೋ ತಗೊಳ್ಳೋ ಅಭ್ಯಾಸ ಇದೆ. ಇದೇ ರೀತಿ ಗೋವಾ ಬೀಚ್ ಪಕ್ಕ ಏನಾದ್ರೂ ಫಾರಿನರ್ಸ್ ಜೊತೆ ಬಲವಂತವಾಗಿ ಸೆಲ್ಫಿ ಫೋಟೋ ತಗೊಳ್ಳೋಕೆ ನೀವೇನಾದ್ರೂ ಟ್ರೈ ಮಾಡಿದ್ರೆ ಆ ಕೂಡಲೇ ಪೊಲೀಸರು ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ. ವಿದೇಶಿ ಪ್ರಜೆಗಳಿಗೆ ಕಿರುಕುಳ ನೀಡುವ ದೇಶಿ ಪ್ರವಾಸಿಗರ ವಿರುದ್ಧ ಗೋವಾ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳೋಕೆ ನಿರ್ಧರಿಸಿದ್ದಾರೆ. ಅಲ್ಲೇ ಆ ಕ್ಷಣವೇ ಅಂತವರನ್ನ ಅರೆಸ್ಟ್ ಮಾಡಲಾಗುತ್ತೆ ಅಂತ ಗೋವಾ ಪೊಲೀಸರು ಹೇಳಿದ್ದಾರೆ. ಅಷ್ಟಕ್ಕೂ ಈ ಕ್ರಮ ಕೈಗೊಳ್ಳೋಕೆ ಕಾರಣನೂ ಇದೆ. ಇತ್ತೀಚೆಗಷ್ಟೇ ರಷ್ಯಾದ ಮಹಿಳೆಯೊಬ್ಬರು ಬೀಚ್ ಪಕ್ಕ ಇದ್ದಾಗ ಒಡಿಶಾ ಮೂಲದ ಇಬ್ಬರು ಪ್ರವಾಸಿಗರು ಬಲವಂತವಾಗಿ ಫೋಟೋ ತೆಗೆದುಕೊಂಡು ಅನುಚಿತವಾಗಿ ವರ್ತಿಸಿದ್ರಂತೆ. ಈ ಬಗ್ಗೆ ರಷ್ಯಾ ಮಹಿಳೆ ನಾರ್ತ್ ಗೋವಾದ ಕಾಲಂಗೂಟ್ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದ್ರು. ಆ ಬಳಿಕ ಅವರ ವಿರುದ್ಧ ಪೊಲೀಸರು ಕ್ರಮ ಕೈಗೊಂಡಿದ್ರು. ಅಲ್ಲದೆ ಇಂತಹ ಕೆಲವು ಪ್ರಕರಣಗಳು ಕಂಡುಬಂದ ಹಿನ್ನೆಲೆ ಪೊಲೀಸರು ಪ್ರವಾಸಿಗರಿಗೆ ಎಚ್ಚರಿಕೆ ನೀಡಿದ್ದಾರೆ.